ಕ್ರಿಮಿನಲ್ ಪ್ರಕರಣದಲ್ಲಿ ಸಹಾಯ ಮಾಡುವುದಾಗಿ ಆರೋಪಿಯ ಬಳಿ 5 ಲಕ್ಷ ರೂಪಾಯಿಗಳಿಗೆ ಲಂಚ ಪಡೆದಂತಹ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನ ಗುರುವಾರ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿಯೇ ಆರೋಪಿಯನ್ನ ಬಂಧಿಸಿದ್ದಾರೆ. ನಿಮ್ ಸಿಬ್ಬಂದಿ ಕರೀರಿ ಸರ್. ವಂಚನೆಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೊಹಮ್ಮದ್ ಎಂಬುವರ ಬಳಿ ಕೇಸ್ನಿಂದ ಕೈ ಬಿಡಲು ಹಣಕ್ಕೆ ಇನ್ಸ್ಪೆಕ್ಟರ್ ಅವರು ಬೇಡಿಕೆಯನ್ನ ಇಟ್ಟಿದ್ರಂತೆ. ಇದರಂತೆ 5 ಲಕ್ಷ ರೂಪಾಯಿಗಳಿಗೆ ಡಿಮ್ಯಾಂಡ್ ಮಾಡಿ ಮೊದಲು 1 ಲಕ್ಷ ರೂಪಾಯಿಗಳನ್ನ ಅಡ್ವಾನ್ಸ್ ಆಗಿ ಪಡೆದುಕೊಂಡಿದ್ದರಂತೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು. ಇನ್ನು ಉಳಿದಂತಹ ಹಣ ಅಂದ್ರೆ 4 ಲಕ್ಷ ರೂಪಾಯಿಗಳನ್ನ ಪಡೆಯಲು ನಿನ್ನೆ ಮೈಸೂರು ರಸ್ತೆಯ ಸಿರಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ಗೆ ಬಂದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ತಂಡ ಇನ್ಸ್ಪೆಕ್ಟರ್ ಅವರ ಮೇಲೆ ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿಯೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೆಳೆಯರೇ, ಅಂದುಕೊಂಡಂಗೆ ಸಿಎಆರ್ ಮೈದಾನದಲ್ಲಿ ವ್ಯವಹಾರ ನಡೀತಾ ಇರುವಾಗಲೇ ಲೋಕಾಯುಕ್ತ ಟೀಮ್ ಎಂಟ್ರಿ ಕೊಟ್ಟಿದೆ. ಇದನ್ನ ನೋಡಿದಂತಹ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರ ಆಟ ಕ್ಲೋಸ್ ಆಯಿತು ಅಂತಾನೆ ಅನ್ಕೊಳ್ಳಿ. ಯಾವಾಗ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು ಆ ಕ್ಷಣವೇ ಇನ್ಸ್ಪೆಕ್ಟರ್ ಅವರ ಅವತಾರ ಪೂರ್ತಿ ಚೇಂಜ್ ಆಗ್ಬಿಡ್ತು. ಗೆಳೆಯರೇ, ಅಷ್ಟೊತ್ತಿನವರೆಗೂ ಗತ್ತಿನಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಮನುಷ್ಯ ಸಡನ್ ಆಗಿಯೇ ಅಕ್ಷರಶಃ ಕೂಗಾಡೋಕೆ ಚೀರಾಡೋಕೆ ಶುರು ಮಾಡಿಬಿಟ್ರು. ನಿಮ್ ಸಿಬ್ಬಂದಿ ಕರೀರಿ ಸರ್. ಪ್ಲೀಸ್ ನನ್ನನ್ನ ಬಿಟ್ಟು ಬಿಡಿ ಅಂತ ಅವರು ಅಳ್ತಾ ಕಿರ್ಚಾಡ್ತಾ ಇದ್ದಂತಹ ರೀತಿಯನ್ನ ನೋಡಿದ್ರೆ ಇದು ನಿಜಾನೋ ಅಥವಾ ಸಿನಿಮಾನೋ ಅನ್ನುವಷ್ಟು ಭಯಾನಕವಾಗಿತ್ತು. ಗೆಳೆಯರೇ, ಆ ಧ್ವನಿಯಲ್ಲಿ ಒಂದು ಕಡೆ ಸಿಕ್ಕಿ ಬಿದ್ದಿರುವ ಭಯ ಇದ್ರೆ ಇನ್ನೊಂದು ಕಡೆ ಇಡೀ ಇಲಾಖೆಯ ಮಾನ ಹರಾಜಾಗ್ತಿರುವ ಸಂಕಟ ಎದ್ದು ಕಾಣ್ತಾ ಇತ್ತು. ಸ್ನೇಹಿತರೆ, ನಿಜ ಹೇಳಬೇಕು ಅಂದ್ರೆ ಈ ಘಟನೆ ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟದ ಮುಜುಗರವನ್ನ ತಂದಿದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿ ಈ ತರಹದ ಲಂಚದ ಆಸೆಗೆ ಬಿದ್ದು ಕೊನೆಗೆ ಸಿಕ್ಕಿ ಬಿದ್ದಾಗ ಮಕ್ಕಳ ತರಹ ರಚ್ಚೆ ಹಿಡಿದು ಚೀರಾಡೋದು ಅಂದ್ರೆ ಸಾಮಾನ್ಯ ವಿಷಯನ? ಆಡಿಯೋ ಸಾಕ್ಷಿ ಸಮೇತ ಈ ಆಪರೇಷನ್ ಅಷ್ಟು ಪಕ್ಕ ಆಗಿ ನಡೀತು ಅಂದ್ರೆ ಅದಕ್ಕೆ ಎಸ್ಪಿ ಶಿವಪ್ರಕಾಶ್ ಅವರ ಟೀಮ್ ಹಾಕಿರುವ ಸ್ಕೆಚ್ ಅಂತದ್ದು. ಈಗ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರ ಈ ಲಂಚ ಪುರಾಣ ಇಡೀ ರಾಜ್ಯಾದ್ಯಂತ ಸಖತ್ತಾಗಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಲಂಚ ತೆಗೆದುಕೊಳ್ಳುವಾಗ ಇರುವಂತಹ ಧೈರ್ಯ ಸಿಕ್ಕಿ ಬಿದ್ದಾಗ ಇಲ್ವಲ್ಲ ಅಂತ ಜನ ಆಡಿಕೊಳ್ತಾ ಇದ್ದಾರೆ. ನಿಮ್ ಸಿಬ್ಬಂದಿ ಕರೀರಿ ಸರ್. ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಪ್ಲೀಸ್ ಸರಿ